ಮೆಟ್ಟಿಲೇರಿದ ದಸರಾ ಉದ್ಘಾಟನೆ. ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದಸರಾ ಉದ್ಘಾಟನೆ. ಬಾನು ಮುಸ್ತಾಕ್ ಆಯ್ಕೆಯ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ದಸರಾ ಜಾತ್ಯತೀತ ಹಬ್ಬ ಎಂದಿದ್ದ ನ್ಯಾಯಾಲಯ ಯಾವುದೇ ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿಲ್ಲ. ಪ್ರತಾಪ್ ಸಿಂಹ ಅರ್ಜಿ ವಜಾ ಮಾಡಿದ ಹೈಕೋರ್ಟ್. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಎಚ್ಎಸ್ ಗೌರವ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಬಿಆರ್ ಗವಾಯಿ ಪೀಠದಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ. ಇನ್ನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದಸರಾ ಉದ್ಘಾಟನೆ ಅಂತಾನೆ ಹೇಳ್ಬೋದು. ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಇಲ್ಲಿ ಪ್ರತಾಪ್ ಸಿಂಹ ಸುಪ್ರೀಂ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂಗೆ ಈಗಾಗಲೇ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ದಸರಾ ಜಾತ್ಯತೀತ ಹಬ್ಬ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಆದೇಶ ಕೂಡ ಆಗಿತ್ತು. ದಸರಾ ಜಾತ್ಯತೀತ ಹಬ್ಬ ಎಂದಿದ್ದ ನ್ಯಾಯಾಲಯ ಇನ್ನು ಯಾವುದೇ ಸಾಂವಿಧಾನಿಕ ಹಕ್ಕಿನ ಉಲ್ಲಂಘನೆಯಾಗಿಲ್ಲ. ಇಲ್ಲಿ ಒಂದ್ ರೀತಿಯಾಗಿ ಪ್ರತಾಪ್ ಸಿಂಹ ಅರ್ಜಿ ವಜಾ ಮಾಡಿದ್ದ ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಎಚ್ಎಸ್ ಗೌರವ್ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಳೆ ಬಿಆರ್ ಗವಾಯಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಕೂಡ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ದಸರಾ ಉದ್ಘಾಟನೆ. ಈಗಾಗಲೇ ಬಾನು ಮುಸ್ತಾಕ್ ಆಯ್ಕೆಯನ್ನ ಪ್ರಶ್ನಿಸಿ ಸುಪ್ರೀಂ ಮೊರೆ ಹೋಗಿರುವಂತದ್ದು ಪ್ರತಾಪ್ ಸಿಂಹ ಅವರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನಂದ್ರೆ ಈಗಾಗಲೇ ಏನು ಹೈಕೋರ್ಟ್ ನಲ್ಲಿ ಏನು ಬಾನು ಮುಸ್ತಾಕ್ ಅವರ ಆಯ್ಕೆಯನ್ನ ಪ್ರಶ್ನಿಸಿ ಏನು ಸುಪ್ರೀಂ ಅಂದ್ರೆ ಹೈಕೋರ್ಟ್ಗೆ ಒಂದು ಅರ್ಜಿನ ಸಲ್ಲಿಸಿದ್ರು. ಆ ಒಂದು ಅರ್ಜಿ ಮೊನ್ನೆ 3 ಅರ್ಜಿಗಳು ಹೈಕೋರ್ಟ್ ನಲ್ಲಿ ವಜಾ ಆಗಿತ್ತು. ಸೊ ಇವತ್ತು ಒಂದು ಎಚ್ಎಸ್ ಗೌರವ್ ಅಂತ ಮತ್ತೊಬ್ಬ ಬೆಂಗಳೂರಿನ ನಿವಾಸಿಯಾಗಿರುವಂತವರು ಅವರು ಇವತ್ತು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಸುಪ್ರೀಂ ಕೋರ್ಟ್ ಇವತ್ತು ನಾವು ತುರ್ತಾಗಿ ಅರ್ಜಿ ವಿಚಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಾವು ತುರ್ತಾಗಿ ಇದನ್ನ ಮನವಿಯನ್ನ ಸ್ವೀಕಾರ ಮಾಡಕ್ಕಾಗಲ್ಲ, ಮತ್ತೆ ತುರ್ತಾಗಿ ಅದನ್ನ ಹಿಯರಿಂಗ್ ಸಹ ಮಾಡಕ್ಕಾಗಲ್ಲ. ನಾಳೆ ಇದರ ಬಗ್ಗೆ ನಾವು ಅರ್ಜಿಯನ್ನ ವಿಚಾರಣೆಗೆ ತಗೊಂತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿ ಮತ್ತೆ ನಾಳೆಗೆ ಲಿಸ್ಟ್ ಅನ್ನ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಹೈಕೋರ್ಟ್ ಸಹ ಈ ಒಂದು ವಿಚಾರದಲ್ಲಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉಲ್ಲಂಘನೆಗಳು ಆಗಿಲ್ಲ ಅನ್ನೋದು ಕಾನೂನಾತ್ಮಕವಾಗಿರ್ಬೋದು ಮತ್ತೆ ಸಂವಿಧಾನಾತ್ಮಕವಾಗಿ ಯಾವುದೇ ರೀತಿಯ ಉಲ್ಲಂಘನೆಗಳು ಕಂಡು ಬಂದಿಲ್ಲ. ನೀವು ಸುಮ್ಮನೆ ಒಂದು ಅರ್ಜಿಗಳನ್ನ ಸಲ್ಲಿಸಿದ್ರೆ ಮತ್ತೆ ನೀವು ಸಹ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪಾರ್ಟ್ನರ್ಸ್ ಅಲ್ಲ. ಯಾಕಂದ್ರೆ ನೀವು ದೇವಸ್ಥಾನದ ಟ್ರಸ್ಟಿಗಳಲ್ಲ, ಮತ್ತೆ ದೇವಸ್ಥಾನ ನಿಮ್ಮಿಂದ ಯಾವುದೇ ರೀತಿಯಾದಂತಹ ಒಂದು ಜಮೀನನ್ನ ಕಸಿದುಕೊಂಡಿಲ್ಲ. ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಸಹ ಒಂದು ಕೇಳಿತ್ತು. ಮತ್ತೆ 3 ಅರ್ಜಿಗಳನ್ನ ಏನು ಹೈಕೋರ್ಟ್ ವಜಾ ಮಾಡಿತ್ತು. ಸೊ ಹಾಗಾಗಿ ಈಗ ಏನು ಸೆಪ್ಟೆಂಬರ್ 22ರಂದು ದಸರಾ ಉದ್ಘಾಟನೆ ಇರುವಂತದ್ದು ಇನ್ನು 4 ದಿನಗಳು ಬಾಕಿ ಇದೆ. ಸೊ ಹಾಗಾಗಿ ಈಗ ತುರ್ತಾಗಿ ಅವರು ವಕೀಲರು ಏನು ವಿಚಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ನಾವು ಇದನ್ನ ತುರ್ತಾಗಿ ವಿಚಾರಣೆ ನಡೆಸಕ್ಕಾಗಲ್ಲ, ನಾಳೆ ಇದನ್ನ ಪಟ್ಟಿ ಮಾಡ್ತೀವಿ ಅಂತ ಹೇಳಿ ನಾಳೆಗೆ ವಿಚಾರಣೆ ಮುಂದೂಡಿರುವಂತದ್ದು. ನಾಳೆ ಸುಪ್ರೀಂ ಕೋರ್ಟ್ ಸಿಜೆ ಗವಾಯಿ ಅವರ ಪೀಠದ ಮುಂದೆ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ವಜಾ ಮಾಡಿರುವಂತದ್ದು. ಹಾಗಾಗಿ ಏನು ಮೂರು PL ಗಳನ್ನ ವಜಾ ಮಾಡಿರುವಂತದ್ದು. ಹಾಗಾಗಿ ನಾಳೆ ಏನು ಒಬ್ರು ಸಲ್ಲಿಸಿರುವಂತ PL ವಿಚಾರಣೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ಸೈಟೇಷನ್ಸ್ ಅನ್ನ ಈಗ ಒಂದು ಇವರು ಪರ ವಕೀಲರು ಕೊಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಕಾಣುತ್ತೆ. ಯಾಕಂದ್ರೆ ಹೈಕೋರ್ಟ್ ಸಾಮಾನ್ಯವಾಗಿ ಹೈಕೋರ್ಟ್ಗಳು ಕೊಟ್ಟಂತಹ ಒಂದು ತೀರ್ಪುಗಳನ್ನ ಸುಪ್ರೀಂ ಕೋರ್ಟ್ ರೇರ್ ಆಗಿ ಅದನ್ನ ರಿಜೆಕ್ಟ್ ಅಂದ್ರೆ ಅಲೋ ಮಾಡುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವ ರೀತಿ ತೀರ್ಮಾನ ತಗೋತಾರೆ ಅನ್ನೋದನ್ನ ನಾವು ನಾಳೆ ಕಾದು ನೋಡ್ಬೇಕಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.